ಜೈ ಮಹಾದುರ್ಗಿಗೆ, ಜೈ ಅಂಬಾ ಭವಾನಿಗೆ. ಗುರುವಿನ ಗುಲಾಮ ಆಗುವ ತನಕ ದೊರೆಯದಣ್ಣ ಮುಕ್ತಿ, ನೀ ದೊರೆಯದಣ್ಣ ಮುಕ್ತಿ. ಗುರುವಿನ ಗುಲಾಮ ಆಗುವ ತನಕ ದೊರೆಯದಣ್ಣ ಮುಕ್ತಿ, ದೊರೆಯದಣ್ಣ ಮುಕ್ತಿ. ಆರು ಶಾಸ್ತ್ರಗಳ ಓದಿದರೇನೋ, ನೂರಾರ ಮುನ್ನಗ ಕೇಳಿದರೇನೋ, ಆರು ಶಾಸ್ತ್ರಗಳ ಓದಿದರೇನೋ, ನೂರಾರ ಪುರಾಣಗ ಕೇಳಿದರೇನೋ, ಸಾರ ಸಾರ ಕತೆ ಕೇಳುವರಣ್ಣ, ಸಾರ ಸಾರ ಕತೆ ಕೇಳುವರಣ್ಣ, ನೀತಿಯಿಂದಲೇ ಬಾಳುವರಣ್ಣ. ಗುರುವಿನ ಗುಲಾಮ ಆಗುವ ತನಕ ದೊರೆಯದಣ್ಣ ಮುಕ್ತಿ, ದೊರೆಯದಣ್ಣ ಮುಕ್ತಿ. ಗುರುವಿನ ಗುಲಾಮ ಆಗುವ ತನಕ ದೊರೆಯದಣ್ಣ ಮುಕ್ತಿ, ದೊರೆಯದಣ್ಣ ಮುಕ್ತಿ. ಆರು ಶಾಸ್ತ್ರಗಳ ಓದಿದರೇನೋ, ನೂರಾರ ಪುರಾಣವ ಕೇಳಿದರೇನೋ, ಆರು ಶಾಸ್ತ್ರಗಳ ಓದಿದರೇನೋ, ನೂರಾರ ಪುರಾಣವ ಕೇಳಿದರೇನೋ, ಸಾರ ಸಾರ ಕತೆ ಕೇಳುವರಣ್ಣ, ಸಾರ ಸಾರ ಕತೆ ಕೇಳುವರಣ್ಣ, ನೀತಿಯಿಂದಲೇ ಬಾಳುವರಣ್ಣ. ಗುರುವಿನ ಗುಲಾಮ ಆಗುವ ತನಕ ದೊರೆಯದಣ್ಣ ಮುಕ್ತಿ, ದೊರೆಯದಣ್ಣ ಮುಕ್ತಿ, ದೊರೆಯದಣ್ಣ ಮುಕ್ತಿ, ದೊರೆಯದಣ್ಣ ಮುಕ್ತಿ. ಹಬ್ಬ, ಎಂತ ಮಹಾವೀರರು ಶಿಷ್ಯರಿವರು. ಈ ಜಗತ್ತನ್ನು ಈ ಜಗತ್ತು ಹಿಂದೆ ಕಾಣದು, ಮುಂದೆಂದು ಕಂಡರಿಯದಂತ ಇಬ್ಬರು ಮಹಾಪರಾಕ್ರಮಿಗಳನ್ನು ಕಾಣಲಿದೆ. ಇವರು ತ್ರಿಮೂರ್ತಿಗಳನ್ನು ಜಯಿಸಿ ಮೂರು ಲೋಕ ಒಡೆಯರಾಗಿ ಮೆರೆಯಲಿದ್ದಾರೆ. ಆ ಶುಂಭ ನಿಶುಂಭರೆಂಬ ಮಹಾಪರಾಕ್ರಮಿಗಳಿಂದ ಈ ದಾನವರ ವಂಶ ಕೋಟಿ ಸೂರ್ಯ ಪ್ರಜ್ವಲಿತವಾಗಿ ಬೆಳೆಯಲಿದೆ. ಇಂತಹ ಮಹಾವೀರ ಶಿಷ್ಯರನ್ನು ಪಡೆದ ಈ ಶುಕ್ಲಸರೆಯರ ಆನಂದಕ್ಕೆ ಇಂದು ಮಿತಿಯೇ ಇಲ್ಲದಂತಾಗಿದೆ. ಈಗ ನಾನು ಇವರನ್ನು ತಪಸ್ಸಿಗೆ ಕಳಿಸಿ ಇವರ ಮುಂದಿನ ಉಜ್ವಲ ಭವಿಷ್ಯಕ್ಕೆ ಅಡಿಪಾಯ ಹಾಕುತ್ತೇನೆ. ಶುಂಭ, ಗುರುವರ್ಯ, ನಿಶುಂಭ, ಗುರುವರ್ಯ, ಗುರುವರ್ಯ, ನಮ್ಮನ್ನೆಷ್ಟು ಆತುರದಿಂದ ಕರೆಸಲು ಕಾರಣವೇನು? ಶುಂಭ, ನಿಶುಂಭರೇ, ಗುರುವರ್ಯ, ನಿಮ್ಮಂತ ಶಿಷ್ಯರನ್ನು ಪಡೆದ ನಾನೇ ಧನ್ಯ. ಈಗ ಈ ದಾನವರ ವಂಶ ಕೀರ್ತಿ ಪ್ರಜ್ವಲಿತವಾಗಿ ಬೆಳೆಯಬೇಕು. ಗುರುವರ್ಯ, ಅದಕ್ಕೆ ನಾವೇನು ಮಾಡಬೇಕು? ಅಪ್ಪಣೆ ಕೊಡಿ. ಏನೆಂದರೆ ಸಕಲ ಭೂಮಂಡಗಳನ್ನು ಜಯಿಸಿ ಕಪ್ಪ ಕಾಣಿಕೆಗಳನ್ನು ತಂದೊಪ್ಪಿಸಬೇಕು. ಮೊದಲು ಆ ದೇವತೆರೆಂಬ ಸುರ ಕೀಟರನ್ನು ಜಯಿಸಿ ಸ್ವರ್ಗ ಮತ್ತು ಪಾತಾಳ ಲೋಕಗಳನ್ನು ಜಯಿಸಿ ಲೋಕಗಳೇ ಬೆರಗಾಗುವಂತೆ ರಾಜ್ಯಭಾರ ಮಾಡಬೇಕು. ಅದೇ ನನ್ನ ಮಹದಾನಂದ ಆಸೆ. ಗುರು ಶ್ರೇಷ್ಠ, ಈ ಅಲ್ಪ ಕಾರ್ಯಕ್ಕೆ ನೀವೇನು ಯೋಚಿಸಬೇಡಿ. ಈ ಕ್ಷಣದಿಂದಲೇ ಆ ದೇವತೆಗಳೆಂಬ ಅಧಮರನ್ನು ಸದೆಬಡಿದು ದೇವಲೋಕವನ್ನೆಲ್ಲ ಧ್ವಂಸಗೊಳಿಸಿ ಸುರಗೊಂಡು ನಿಮ್ಮ ಪಾದದ ಮುಂದೆ ತಂದು ಹಾಕುತ್ತೇವೆ. ಅಷ್ಟೇ ಏಕೆ, ಆ ತ್ರಿಮೂರ್ತಿಗಳನ್ನು ತ್ರಿಲೋಕದಿಂದ ಓಡಿಸಿ ಮೂರು ಲೋಕಕ್ಕೆ ನಾವೇ ಒಡೆಯರಾಗುತ್ತೇವೆ. ನಮಗೀಗಲೇ ಆಜ್ಞೆ ಕೊಡಿ. ಸಮಾನರಾರಿ ಹರೈ ಎಮ್ಮಯ ಸಮಾನರಾರಿ ಹರೈ ಎಮ್ಮಯ ಸಮಾನರಾರಿ ಹರೈ. ಸಮಾನರಾರಿ ಹರೈ ಎಮ್ಮಯ ಸಮಾನರಾರಿ ಹರೈ ಎಮ್ಮಯ ಸಮಾನರಾರಿ ಹರೈ.
ಸಮಾನರ ಹರಿಹರೇ ಎಮ್ಮಯ ಸಮಾನರೇ ಹರಿಹರೇ. ದುರಂತ ಜಲದಿಂದಿರಲ್ ಸುರಪನ ದುರಂತ ಜಲದಿಂದಿರಲ್ ಸುರಪನ ದುರಾಗ್ರಹದಿಂದ ರಾಗ್ರಗಳೆಯುವೆ ದುರಾಗ್ರಹದಿಂದ ರಾಗ್ರಗಳೆಯುವೆ ಸಮಾನರ ಹರಿಹರೇ ಎಮ್ಮಯ ಸಮಾನರ ಹರಿಹರೇ ಎಮ್ಮಯ ಸಮಾನ ಸಮಾನ ಸಮಾನರ ಹರಿಹರೇ ಸಮಸ್ತ ಜಗದಲ್ಲಿ ಯುಗ ಯುಗಗಳಲ್ಲಿ ಸಮಸ್ತ ಜಗದಲ್ಲಿ ಯುಗ ಯುಗಗಳಲ್ಲಿ ಸಮಾನರ ಹರಿಹರೇ ಹರಿಹರೇ ಎಮ್ಮಯ ಸಮಾನರ ಹರಿಹರೇ ಎಮ್ಮಯ ಸಮಾನ ಸಮಾನ ಸಮಾನರ ಹರಿಹರೇ ಬೇಷ್ ಶಿಷ್ಯರೇ ಬೇಷ್. ನಿಶುಂಬ, ಗುರುವರ್ಯ ಇದಕ್ಕೆ ನೀನೇನು ಹೇಳಿವೆ? ಗುರುವರ್ಯ ಈ ಕ್ಷಣದಲ್ಲಿ ಆ ಸ್ವರ್ಗ ಲೋಕಕ್ಕೆ ದಾಳಿ ಇಟ್ಟು ಆ ಬಡ ದೇವೇಂದ್ರನನ್ನು ಬಂಧಿಸಿ ತಂದು ನಿಮ್ಮ ಪಾದದ ಮುಂದೆ ಓಡಾಡುವಂತೆ ಮಾಡುತ್ತೇವೆ. ಕೊಡಿ ನಮಗ ಆಜ್ಞೆಯನ್ನು. ಶುಂಭ ನಿಶುಂಭರೇ, ಗುರುವರ್ಯ ಈಗ ನಿಮ್ಮಿಂದ ಆ ಕಾರ್ಯ ಸಾಧ್ಯವಿಲ್ಲ, ಏಕೆಂದರೆ ನೀವಿನ್ನು ಬಾಲಕರು. ಏನೆಂದಿರಿ ಗುರುವರ್ಯ? ನಾವು ಬಾಲಕರಾಗಿರಬಹುದು, ಆದರೆ ನಮ್ಮ ಗದೆಗಳಿಗೆ ಬಾಲಕತನವಿಲ್ಲ. ಈ ಶುಂಭ ನಿಶುಂಭರು ಸಮರ ಭೂಮಿಗೆ ಕಾಲಿಟ್ಟರೆಂದರೆ ಆ ಅಮರಾಧಿಪತಿಯೇ ತರತರನೆ ನಡಗಬೇಕು. ಭೂಮಿ ಬಾನುಗಳೇ ಬೋರ್ಗರಿಯಬೇಕು, ಮೇಘಗಳೇ ರಕ್ತಾಭಿಷೇಕ ಮಾಡಬೇಕು. ಇಂತಹ ಪರಾಕ್ರಮದಲ್ಲಿ ನಿಮಗೆ ಸಂದೇಶವೇ ಗುರುವರ್ಯ? ಛೇ, ನಿಮಗೆ ಸಂದೇಶವೇ ಬೇಡ. ಸೋದರ, ಒಡರಥವನ್ನು ಆ ಸ್ವರ್ಗ ಲೋಕಕ್ಕೆ ನೋಡೋಣ. ಈ ಕ್ಷಣದಲ್ಲಿ ಲೋಕ ಲೋಕಗಳೇ ತಗೊಂಡಂತೆ ನಮ್ಮ ಈ ಭುಜಬಲ ಪರಾಕ್ರಮದಿಂದ ಆ ಬಡ ಇಂದ್ರ ಸದೆ ಪಡೆಯೋಣ. ನಡೆ ಹೋಗೋಣ. ಶುಂಭನಿಗೆ ಸಮನವನು ಧರೆಯೊಳಗೆ ಶುಂಭನಿಗೆ ಸಮನವನು ಧರೆಯೊಳಗೆ ಶುಂಭನಿಗೆ ಸಮನವನು. ತಪಾ ಶಿಷ್ಯರೇ, ಶುಂಭನಿಗೆ ಸಮನವನು ಧರೆಯೊಳಗೆ ಶುಂಭನಿಗೆ ಸಮನವನು ಧರೆಯೊಳಗೆ ಶುಂಭನಿಗೆ ಸಮನವನು. ಧರೆಯೊಳಗೆ ಶುಂಭನಿಗೆ 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 ಸಮನವನು. ಬ್ರಹ್ಮಾಂಡ ಜಗದೊಳಗೆ ಅಂಬರವೇ ಕೊಡಗೊಳಗೆ ಬ್ರಹ್ಮಾಂಡ ಜಗದೊಳಗೆ ಅಂಬರವೇ ಕೊಡಗು ಕೊಂಡೆದ್ದು ಬ್ರಹ್ಮಾಂಡ ದುರ್ಗೈವ ತೀರರಿಗೆ ಕೊಂಡೆದ್ದು ಬ್ರಹ್ಮಾಂಡ ದುರ್ಗೈವ ತೀರ ಶುಂಭನಿಗೆ ಸಮನವನು ಧರೆಯೊಳಗೆ ಶುಂಭನಿಗೆ ಸಮನವನು ಧರೆಯೊಳಗೆ ಶುಂಭನಿಗೆ 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 ಸಮನವನು. ಶಿಷ್ಯರೇ, ನನ್ನ ಮಾತನ್ನು ಸ್ವಲ್ಪ ಕೇಳಿ. ನೀವು ಪರಾಕ್ರಮಿಗಳೆಂಬುದು ಅತಿ ಶೂರರೆಂಬುದು ನಾನು ಬಲ್ಲೆ, ಆದರೆ ಈಗ ಮಾತ್ರ ನಿಮ್ಮಿಂದ ಆ ಕಾರ್ಯ ಸಾಧ್ಯವಿಲ್ಲ. ನೀವು ಮೊದಲು ತಪಸ್ಸು ಮಾಡಿ ಆ ಹರಿ ಬ್ರಹ್ಮಾರಗಳಿಂದ ಘನವೋರಗಳನ್ನು ಪಡೆದುಕೊಂಡು ಬಂದರೆ ಆಗ ನಿಮ್ಮ ಮುಂದೆ ನಿಲ್ಲುವರು ಯಾರಿಗೂ ಸಾಧ್ಯವಾಗೋದಿಲ್ಲ. ನೀವು ನನ್ನ ಮಾತನ್ನು ಕೇಳಿ ಸುಮ್ಮನೆ ತಪಸ್ಸಿಗೆ ಹೊರಡಿ. ಏನೆಂದಿರಿ ಗುರುವರ್ಯ? ನಾವು ಆ ಬಡ ಹರಬ್ರಹ್ಮರನ್ನು ಧ್ಯಾನಿಸಬೇಕೇ? ಛ! ಅದೆಂದಿಗೂ ಸಾಧ್ಯವಿಲ್ಲ. ಬೇಕಾದರೆ ಅವರೇ ಬಂದು ನಮ್ಮನ್ನು ಧ್ಯಾನಿಸಲಿ, ಬೇಕಾದ ವರಗಳನ್ನು ನಾವೇ ಕೊಡುತ್ತೇವೆ. ಶಾಂತಂ ಪಾಪಂ ಶಾಂತಂ ಪಾಪಂ. ಶುಂಭ, ಈಗ ನಿಮಗಿಂತಲೂ ಅತಿಯಾದ ಶಕ್ತಿ ಅವರಲ್ಲಿದೆ. ನೀವು ತಪಸ್ಸು ಮಾಡಿ ಪಡೆದುಕೊಂಡರೆ ಆಗ ನಿಮ್ಮ ಮುಂದೆ ನಿಲ್ಲುವರು ಯಾರಿಗೂ ಸಾಧ್ಯವಾಗುವುದಿಲ್ಲ. ನೀವು 3 ಲೋಕ ಒಡೆಯರಾಗಿ ಮೆರೆಯಲಿದ್ದೀರಾ. ಸುಮ್ಮನೆ ನನ್ನ ಮಾತನ್ನು ಕೇಳಿ ತಪಸ್ಸಿಗೆ ಹೊರಡಿ. ಆಗಲಿ ಗುರುವರ್ಯ, ನಿಮ್ಮ ಇಚ್ಛೆಯಂತೆ ನಡೆಯುತ್ತೇವೆ.
ಶಬಾಷ್ ಶಿಷ್ಯರೇ ಶಬಾಷ್. ಈಗ ನನಗೆ ಮಹದಾನಂದವಾಯಿತು. ಶುಂಭ, ಗುರುವರ್ಯ, ನೀನೀಗ ಹೋಗಿ ಆ ಕೈಲಾಸಪತಿಯಾದ ಶಂಕರನ್ನು ಅನನ್ಯ ಭಕ್ತಿಯಿಂದ ಆರಾಧಿಸು. ಎಷ್ಟು ಕಾಲವಾದರೂ ತಪಸ್ಸಿನಿಂದ ಮೇಲೆ ಏಳಬೇಡ, ಅಚಲ ಮನಸ್ಸಿನಿಂದ ಆರಾಧಿಸು. ಆ ಕೈಲಾಸಪತಿ ಶಂಕರನಾದನು. ಆ ಕೈಲಾಸಪತಿ ಶಂಕರನು ಪ್ರತ್ಯಕ್ಷನಾಗವರೆಗೂ ನೀನ್ ತಪಸ್ಸಿನಿಂದ ಮೇಲೆ ಏಳಬೇಡ. ಆ ಶಂಕರನು ಬಂದೇ ಬರುತ್ತಾನೆ. ಆಗ ನಿನ್ನ ಮನಸ್ಸಿಚ್ಛೆಗಳನ್ನು ಈಡೇರಿಸಿ ಕೇಳು. ನಿಶುಂಭ, ಗುರುವರ್ಯ, ಇದಕ್ಕೆ ನೀನೇನು ಹೇಳಿವೆ? ನಿಶುಂಭ, ನೀನೀಗ ಹೋಗಿ ಆ ಬ್ರಹ್ಮದೇವನಿಂದ ವರದ ಪಡೆಕೊಂಡು ಬಾ. ಆಗಲೇ ಗುರುವರ್ಯ, ನಮ್ಮನ್ನು ಆಶೀರ್ವದಿಸಿ ಕಳುಹಿಸಿರಿ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ನಮಃ. ಗುರುವೇ ನಮಃ. ಹೋಗಿ ಬನ್ನಿ, ನಿಮಗೆ ಶುಭವಾಗಲಿ. ಸಹೋದರ, ಅಣ್ಣ. ಹೋಗೋಣ. ಆ ಕೈಲಾಸಗಿರಿಗೆ ಯಾರು ಎಂದು ಕಂಡರಿಯದಂತ ಅದ್ಭುತವಾದ ವರ ಪಡೆಯೋಣ. ನಡೆ ಅಣ್ಣ, ನೀನು ಆ ಶಿವನಿಂದ ವರ ಪಡೆದುಕೊಂಡು ಬಾ, ನಾನು ಆ ಬ್ರಹ್ಮನಿಂದ ವರ ಪಡೆದುಕೊಂಡು ಬರುತ್ತೇನೆ. ನಡೆ ಹೋಗೋಣ. ವರ ಪಡೆಯಲು ಹೋಗುವೆವು ಈ ಶುಂಭ ದೈತ್ಯರಿಗೆ, ಗುರು ಆಜ್ಞೆಯಲ್ಲಿ ನಾವು ಶಿವನೆಡೆಗೆ ಬೇಗ. ವರ ಪಡೆಯಲು ಹೋಗುವೆವು ಈ ಶುಂಭ ದೈತ್ಯರಿಗೆ, ಗುರು ಆಜ್ಞೆಯಲ್ಲಿ ನಾವು ಶಿವನೆಡೆಗೆ ಬೇಗ. ತೀರತ್ವದಲ್ಲಿ ನಾವು ತೆರಳುವೆವು ಬೇಗ. ತೀರತ್ವದಲ್ಲಿ ನಾವು ತೆರಳುವೆವು ಬೇಗ. ಭಕ್ತಿಯಲ್ಲಿ ಬೇಡುವೆವು ಶಿವನ ವರವನ್ನ. ಭಕ್ತಿಯಲ್ಲಿ ಬೇಡುವೆವು ಶಿವನ ವರವನ್ನು. ವರ ಪಡೆಯಲು ಹೋಗುವೆವು ಈ ಶುಂಭ ದೈತ್ಯರಿಗೆ, ಗುರು ಆಜ್ಞೆಯಲ್ಲಿ ನಾವು ಶಿವನೆಡೆಗೆ ಬೇಗ. ಗುರು ಆಜ್ಞೆಯಲ್ಲಿ ನಾವು ಶಿವನೆಡೆಗೆ ಬೇಗ. 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 ನಾರಾಯಣ ನಾರಾಯಣ ನಾರಾಯಣ. ಅಯ್ಯೋ, ಈ ಕತೆ ಇಲ್ಲಿಗೆ ಮುಗಿಯುತ್ತದೆ ಎಂದುಕೊಂಡಿದ್ದೆ. ಆದರೆ ಈಗ ದೊಡ್ಡ ಕಥೆಯೇ ಪ್ರಾರಂಭವಾಗಲಿದೆ. ಆ ಮಹಿಷಾಸುರನೇ ಮಹಾ ದುಷ್ಟ ಹಾಗೂ ಮಹಾವೀರ ಶೂರನೆಂದುಕೊಂಡಿದ್ದೆ. ಆದರೆ ಈಗ ಅವನಿಗಿಂತಲೂ ಮಹಾ ದುಷ್ಟರು ಕಠೋರರೂ ಆದ ಶುಂಭ ನಿಶುಂಭರೆಂಬ ರಕ್ಕಸರು ವಿಶಾಖ ದ್ವೀಪದಲ್ಲಿ ಜನಿಸಿ ಶುಕ್ಲಾಚಾರ್ಯ ಶಿಷ್ಯರಾಗಿದ್ದಾರೆ. ಇವರು ಘನ ವರಗಳನ್ನು ಪಡೆದು ತ್ರಿಲೋಕಗಳಿಗೆ ದಾಳಿ ಇಡುವುದರಲ್ಲಿ ಸಂದೇಹವೇ ಇಲ್ಲ. ಇದರಿಂದ ತ್ರಿಮೂರ್ತಿಗಳು ಘೋರ ಕಷ್ಟಗಳನ್ನು ಅನುಭವಿಸಬೇಕಾಗುತ್ತದೆ. ಇರಲಿ, ಆ ಪರಶಿವನು ವರ ನೀಡುವುದರಲ್ಲಿ ಸಂದೇಹವೇ ಇಲ್ಲ. ಇರಲಿ, ದೈವ ಲೀಲೆಗೆ ಹೆಡ್ಡಿಯೇ. ನಾನು ಇದನ್ನು ತಿಳಿಸಲು ಸ್ವರ್ಗಕ್ಕೆ ಹೋಗುವೆನು. ನಾರಾಯಣ ನಾರಾಯಣ ನಾರಾಯಣ. ಬಂಬೆ ಆಟವಯ್ಯ ಬ್ರಹ್ಮಾಂಡ ದೇವನಾಡುವ ಬಂಬೆ ಆಟವಯ್ಯ. ಜನಾಭನ ಅಂತ್ಯವಿಲ್ಲದಾತನ ಅಂಬು ಜನಾಭನ ಅಂತ್ಯವಿಲ್ಲದಾತನ ತುಂಬು ಮಾಯವಯ್ಯ ಇಲೆಯೋ. ತುಂಬು ಮಾಯವಯ್ಯ ಇಲೆಯೋ ಬಂಬೆ ಆಟವಯ್ಯ.
ಬೊಂಬೆ ಆಟವಯ್ಯ ದೇವಾ ನೀ ಸಾಕಿ ಸಲಹೆ ಸ್ವಾರ್ಥವೇನೋ ನೀ ಸಾಕಿ ಸಲಹೆ ಸ್ವಾರ್ಥವೇನೋ ನೀ ಕಾಡಿ ಕನಲಿ ಆಂತರ್ಯವೇನೋ ನೀ ಕಾಡಿ ಕನಲಿ ಆಂತರ್ಯವೇನೋ ತಿಳಿ ಹೇಳಯ್ಯ ನಿನ್ನ ಒಳ ಮರ್ಮ ತೋರಯ್ಯ ದೇವಾ ತಿಳಿ ಹೇಳಯ್ಯ ನಿನ್ನ ಒಳ ಮರ್ಮ ತೋರಯ್ಯ ನಳಿನಾಚ ನಿನ್ನಯ ಸಂಕಲ್ಪವೇನಯ್ಯ ನಳಿನಾಚ ನಿನ್ನಯ ಸಂಕಲ್ಪವೇನೈ ಬೊಂಬೆ ಆಟವಯ್ಯ ಬ್ರಹ್ಮಾಂಡವೇ ಆ ದೇವನಾಡುವ ಬೊಂಬೆ ಆಟವಯ್ಯ ಆ ನಾರಾಯಣ 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 ಓಂ ನಮಃ ಶಿವಾಯ. ಓ ದೇವ ಶಂಕರನೇ ದಯಾಗನ ತ್ರಿಶೂಲಧಾರನೇ ಭಕ್ತನ ಮೊರೆಯನು ಆಲಿಸು ನೀನು. ಓಂ ನಮಃ ಶಿವಾಯ. ಭಕ್ತನ ನುಡಿಯ ಆಲಿಸು ಬಾ ಮುರಾರನೇ ಕರುಣಾಕರನೇ ಭವಭಯಾರನೇ ಕರುಣಾಕರನೇ ಭವಭಯಾರನೇ ನನ್ನಿ ಹೃದಯವ ಅರಿತವನೇ ಭಕ್ತನ ನುಡಿಯ ಆಲಿಸು ಬಾ ಮುರಾರನೇ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಸಕಲ ಸ್ವರೂಪನೆ ಮುನಿಗಣಧೀಶನೆ ಕೈಲಾಸದಿ ನಿವಾಸನೆ. ಓಂ ನಮಃ ಶಿವಾಯ. ಸಕಲ ಸ್ವರೂಪನೆ ಮುನಿಗಣಧೀಶನೆ ಕೈಲಾಸದಿ ನಿವಾಸನೆ ಪಾರ್ವತಿ ವಲ್ಲಭ ಡಮರುಗಧರನೆ ಪಾರ್ವತಿ ವಲ್ಲಭ ಡಮರುಗಧರನೆ ನನ್ನಿ ಹೃದಯವ ಅರಿತವನೇ ಭಕ್ತನ ನುಡಿಯ ಆಲಿಸು ಬಾ ಮುರಾರನೇ. ಓ ದೇವ ಶಂಕರನೇ ದಯಾಗನ ತ್ರಿಶೂಲಧಾರನೇ ಭಕ್ತನ ಮೊರೆಯನು ಆಲಿಸು ದೇವ. ಓಂ ನಮಃ ಶಿವಾಯ. ಭೂ ಕೈಲಾಸವಾಸ ಮಹೋ ಚಿತ್ತ ಪ್ರಕಾಶ ಸಕಲ ಚರಾಚರ ನಿವಾಸ ಯೋಗಾನಂದ ಈಶ ಪ್ರಳಯೇಶ ಸರ್ವೇಶ
ಕೇಳಿಸದೆ ಮಹೋದೇವ ನಿನಗೆ ಈ ಭಕ್ತನ ಅರ್ಥನಾದ ಕರುಣಾಕರ ಶಂಕರ ದಯಾಸಾಗರ ಪರಮೇಶ್ವರನೇ ಸುಖಂಕರನೇ ಪ್ರತ್ಯಕ್ಷನಾಗು ದೇವ ಪ್ರತ್ಯಕ್ಷನಾಗು. ಹೇ ದಯಾ ನಿಲಯ ಮೃತ್ಯುಂಜಯ ನನ್ನೀ ಮರೆಯು ನಿನಗೆ ಕೇಳಿಸದೆ ದೇವ ಕೇಳಿಸದೆ. ಕಾಲ ಭೈರವನೇ ಮಹಾರುದ್ರನೇ ಎದ್ದು ಬೋ ದೇವ ಎದ್ದು ಬೋ. ನೀನು ಪ್ರತ್ಯಕ್ಷನಾಗದ ಹೊರತು ಈ ತಪಸ್ಸಿನಿಂದ ನಾ ಮೇಲೇಳುವುದಿಲ್ಲ ದೇವ, ನಾ ಮೇಲೇಳುವುದಿಲ್ಲ. ಇದೇ ಎನ್ನ ದೃಢ ಪ್ರತಿಜ್ಞೆ, ಇದೇ ಎನ್ನ ದೃಢ ಪ್ರತಿಜ್ಞೆ, ಇದೇ ಎನ್ನ ದೃಢ ಪ್ರತಿಜ್ಞೆ. ಗುಡಿಗುಡಿಸಿ ಬಾಸಿವನೆ ವರ ನೀಡು ಅರನೆ, ಗುಡಿಗುಡಿಸಿ ಬಾಸಿವನೆ ವರ ನೀಡು ಅರನೆ. ವರದೋಡಿ ನೀ ಬಂದು ಹರ್ಷವನೆ ನೀ ತಂದು, ವರದೋಡಿ ನೀ ಬಂದು ಹರ್ಷವನೆ ನೀ ತಂದು. ಬೇಡಿವೆ ವರಗಳನ್ನು ಕೈಲಾಸದೀಶ, ಬೇಡಿವೆ ವರಗಳನ್ನು ಕೈಲಾಸದೀಶ, ಬೇಡಿವೆ ವರಗಳನ್ನು ಕೈಲಾಸದೀಶ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಏಕಿಂತೋ ಧ್ಯಾನವು ಶುಂಭಾಸುರ, ಏಕಿಂತೋ ಧ್ಯಾನವು ಶುಂಭಾಸುರ. ಶಂಭೋ ಶಂಕರನೆ ದರಗಿಳಿದು ಬಂದಿಹನು ನೋಡು, ಏಕಿಂತೋ ಧ್ಯಾನವು ಶುಂಭಾಸುರ. ನಿನ್ನಯ ಧ್ಯಾನಕ್ಕೆ ಧರಣಿಯೇ ನಡುಗಿದೆ, ನಿನ್ನಯ ಧ್ಯಾನಕ್ಕೆ ಧರಣಿಯೇ ನಡುಗಿದೆ. ವರಗಳು ಏನೆಂದು ಹರುಷದಿ ನೀ ಬೇಳು, ವರಗಳು ಏನೆಂದು ಹರುಷದಿ ನೀ ಬೇಳು. ಏಕಿಂತೋ ಧ್ಯಾನವು ಶುಂಭಾಸುರ, ಶುಂಭಾಸುರ, ಶುಂಭಾಸುರ. ಭಕ್ತ ಶ್ರೇಷ್ಠ, ಮೆಚ್ಚಿದ ನಿನ್ನ ಭಕ್ತಿಗೆ ಮೆಚ್ಚಿ ಪ್ರಸನ್ನನಾಗಿದ್ದೇನೆ. ಆಹಾ ಆಹಾ, ಬಂದೆಯ ತಂದೆ, ಬಂದು ನಿಂತೆಯ ಈ ಭಕ್ತನ ಮುಂದೆ. ದೇವ ಭಕ್ತ ಪರಾಧೀನ ಸುಂದರ ಸಮಗಾನ, ಸರ್ವ ದೇವಾದಿ ದೇವನೇ ನಿರ್ಗುಣ ನಿರಾಕಾರನೇ, ನನ್ನನ್ನು ಉದ್ಧರಿಸು ಮಹಾದೇವ, ನನ್ನನ್ನು ಉದ್ಧರಿಸು ದೇವ. ನಾನು ವಿಶಾಖ ದೀಪದ ಅರಸು, ನನ್ನ ಹೆಸರು ಶುಂಭಾಸುರನೆಂದು. ನಿನ್ನನ್ನು ಮೆಚ್ಚಿಸಲಿಕ್ಕೆ ಮಹಾಘೋರ ತಪಸ್ಸನ್ನು ಆಚರಿಸಿ ಸಕಲ ನಿನ್ನ ಜೀವ ಸ್ವರೂಪವನ್ನು ಕಂಡ ನನ್ನ ಜನ್ಮ ಸಾರ್ಥಕವಾಯಿತು. ಧನ್ಯನಾದೆನು ದೇವ, ಧನ್ಯನಾದೆನು. ಶುಂಭಾಸುರ, ನಿನ್ನ ಅತ್ಯದ್ಭುತ ತಪಸ್ಸಿಗೆ ಮೆಚ್ಚಿ ಪ್ರಸನ್ನನಾಗಿದ್ದೇನೆ. ನಿನಗೇನು ಹೊರಬೇಕು ಕೇಳು, ಕೊಡಲು ನಾನು ಸಿದ್ಧನಿದ್ದೇನೆ. ದೇವ, ಈ ಬ್ರಹ್ಮಾಂಡದಲ್ಲಿ ಎಲ್ಲೇ ಆಗಲಿ, ಆತಳ ವಿತಳ ರಸಾತಳ ತಳತಳ ಮಹಾತಳ ಪಾತಾಳಗಳಲ್ಲಾಗಲಿ, ದೇವ ದಾನವ ಮಾನವ ಗಂಧರ್ವ ಗರುಡ ಕಿನ್ನರ ಯಕ್ಷ ರಾಕ್ಷಸ ಕಿಂಪುರುಷರಾದಿಯಾಗಿ ತ್ರಿಮೂರ್ತಿಗಳಾದ ನಿಮ್ಮಿಂದಲೂ ಸಹ ಅಸ್ತ್ರಶಸ್ತ್ರಗಳಿಂದಲೂ ಪಶು ಪಕ್ಷಿ ಪ್ರಾಣಿಗಳಿಂದಲೂ ಇಡೀ ಸೃಷ್ಟಿಯ ವಸ್ತುಗಳಿಂದಲೂ ನನಗೆ ಮರಣ ಬಾರದಂತೆ ಅನುಗ್ರಹಿಸು ದೇವ, ನನಗೆ ಮರಣ ಬಾರದಂತೆ ಅನುಗ್ರಹಿಸು ದೇವ. ಹಾಗೆ ನಿನ್ನ ಶಿವ ಶರ ಶಕ್ತಿ ಹೊಂದಿರ ಒಂದು ಮಹತ್ವವನ್ನು ಕೋರಿಸಬೇಕೆಂದು ನನ್ನ ಕೋರಿಕೆ ದೇವ, ನನ್ನ ಕೋರಿಕೆ.
ಈ ನನ್ನ ಅಭೇದ್ಯ ಕೋರಿಕೆಯನ್ನು ಈಡೇರಿಸಿ ನನ್ನನ್ನು ಧನ್ಯನಾಗಿ ಮಾಡು ದೇವೋ, ನನ್ನನ್ನು ಧನ್ಯನನ್ನಾಗಿ ಮಾಡು. ತಥಾಸ್ತು. ಎಲೈ ಭಕ್ತ ಶ್ರೇಷ್ಠ, ಧರ್ಮ ಪ್ರವರ್ತಕನಾಗಿ ಜಗದ್ವಿಖ್ಯಾತಿ ಪಡೆದು ಅಪರಿಮಿತ ಪರಾಕ್ರಮದಿಂದ ರಾಜ್ಯಭಾರ ಮಾಡು ಹೋಗು. ನಿನಗೆ ಈ ವರವನ್ನು ಕರುಣಿಸಿರುವನು. ತೆಗೆದುಕೋ ಈ ಶಿವಶಕ್ತಿಯನ್ನು. ಧನ್ಯೋಸ್ಮಿ, ಧನ್ಯೋಸ್ಮಿ. ಧನ್ಯೋಸ್ಮಿ ದೇವ, ಧನ್ಯೋಸ್ಮಿ. ಈ ಪರ ಶಿವನು ಯಾರು ಎಂದು ಎಲ್ಲಿಯೂ ಪಡೆದಂತ ನನ್ನ ಮಹೋನ್ನತ ಕೋರಿಕೆಗಳಿಗೆ ತಥಾಸ್ತು ಎಂದು ಬಿಟ್ಟನು. ಇನ್ನು ಈಗ ಯುಗಗಳೇ ಕಳೆದರೂ ನನಗೆದುರಾಗಿ ನಿಲ್ಲಬಲ್ಲ ಧೀರನು ಶೂರನು ಅವನಿರುವನು, ಅದೇ ಅವನಿರುವನು. ಪಡೆದಿರುವೆನು ಶಿವಚರ. ಸದೆ ಬಳಿಯನು ಸರ್ವರ, ಪಡೆದಿಡಿಯನು ಹರಿಹರರ. ನನ್ ಚರಗಳಿಗೆ ನಾನೇ ಸೂರ್ಯ ಚಂದ್ರರನ್ನು ತಿರುಗಿಸುವೆ ಕೈಯಲ್ಲಿ ಗರ ಗರ. ಸಕಲ ಲೋಕಗಳಿಗೆ ನಾನೇ ಪರಮೇಶ್ವರ. ಎಲ್ಲ ಬಲ್ಲ ಚಲ ದಂಕ ಮಲ್ಲ ಈ ಧೀರ ಶೂರ ನಮ್ಮ ನಡಿಗೆಗೆ ನಡುಗುವುದು ಭೂಮಿಯ ಥರ. ಇನ್ನು ದಿಗ್ಗನ ಬೆಳಗುವುದು ನನ್ನ ವಿಶಾಖ ದೀಪದ ನಗರ. ದೇವ ದಾನವ ಮಾನವರಲ್ಲೇ ನಾನೇ ಧೀಮಂತ ಶೂರ. ಬಲ ಪಡೆದ ಈ ಶುಂಭದೈತ್ಯನಿಗೆ 14 ಲೋಕಗಳು ತತ್ತರಿಸಿ ನಡುಗಿದವು. ರುದ್ರನರ ಬಲ ಪಡೆದ ಈ ಶುಂಭದೈತ್ಯನಿಗೆ 14 ಲೋಕಗಳು ತತ್ತರಿಸಿ ನಡುಗಿದವು. ತಲೆಯಾತಿ ನಿಂತರೆ ಸೃಷ್ಟಿಯೇ ನಡುಗುವುದು, ಕದೆ ಎತ್ತಿ ತೆತ್ತಿದರೆ ಬ್ರಹ್ಮಾಂಡ ನಡುಗುವುದು. ತಲೆ ಎತ್ತಿ ನಿಂತರೆ ಸೃಷ್ಟಿಯೇ ನಡುಗುವುದು, ಕದೆ ಎತ್ತಿ ತೆತ್ತಿದರೆ ಬ್ರಹ್ಮಾಂಡ ನಡುಗುವುದು. ರುದ್ರನರ ಬಲ ಪಡೆದ ಈ ಶುಂಭದೈತ್ಯನಿಗೆ 14 ಲೋಕಗಳು ತತ್ತರಿಸಿ ನಡುಗಿದವು. ಬಲದಿಂದ ನಿಂತರೆ ಬಲಶೂರ ನೆಲೆಸಿವೆ. ಬಲದಿಂದ ನಿಂತರೆ ಸಿಡಿಲಿನಂತರಗಿವೆ, ಬಲದಿಂದ ನಿಂತರೆ ಬಲಶೂರ ನೆಲೆಸಿವೆ. ಒದ್ದನರ ಬಲ ಪಡೆದ ಈ ಶುಂಭದೈತ್ಯನಿಗೆ 14 ಲೋಕಗಳು ತತ್ತರಿಸಿ ನಡುಗಿವೆ. 14 ಲೋಕಗಳು ತತ್ತರಿಸಿ ನಡುಗಿವೆ. 14 ಲೋಕಗಳು ತತ್ತರಿಸಿ. ಓಂ ಬ್ರಹ್ಮದೇವಾಯ ನಮಃ. ಓಂ ಬ್ರಹ್ಮದೇವಾಯ ನಮಃ. ಓಂ ಬ್ರಹ್ಮದೇವಾಯ ನಮಃ. ಓಂ ಬ್ರಹ್ಮದೇವಾಯ ನಮಃ. ಏ ದೇವಾ ಬ್ರಹ್ಮದೇವಾ, जगदीचा ओरे परामेचा, जय जगदीचा ओरे परामेचा. हे देवा ब्रह्मदेवा,
ಚರಾಚರ ಮಂಗಳ ರೂಪ ದೇವಾ ಚರಾಚರ ಮಂಗಳ ರೂಪ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ನಿನ್ನಯ ನಾಮವ ಭಜಿಸಲು ನಾನು ನಿನ್ನಯ ನಾಮವ ಭಜಿಸಲು ನಾನು ಹೇ ದೇವ ಬ್ರಹ್ಮದೇವ 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 ಬ್ರಹ್ಮದೇವಾಯ ನಮಃ ಬ್ರಹ್ಮದೇವಾಯ ನಮಃ ಸೃಜಿಸುವೆನು ನಾನಿಂದು ಈ ಜಗವ ಪರಮ ಸೃಜಿಸುವೆನು ನಾನಿಂದು ಈ ಜಗವ ಪರಮಾತ್ಮ ಕರ್ಣದಲ್ಲಿ ಪರೆ ನೀನು ಭಕ್ತ ಜನ ಪ್ರೇಮ ಸುರಗರುಡ ಗಂಧರ್ವ ಸಿದ್ಧ ಸಾಧ್ಯರನ್ನೆಲ್ಲ ಸುರಗರುಡ ಗಂಧರ್ವ ಸಿದ್ಧ ಸಾಧ್ಯರನ್ನೆಲ್ಲ ಇಂದೀಗ ಸೃಜಿಸುವೆನು ಇಂದೀಗ ಸೃಜಿಸುವೆನು ಪರೆವುದೈ ಜಗ ಕರ್ಣದಲ್ಲಿ ಪರೆ ನೀನು ಭಕ್ತ ಜನ ಪ್ರೇಮ ಆಹಾ ದೇವ ನಮೋ ಸಕಲ ಚರಾಚರ ಸೃಷ್ಟಿಕರ್ತನೆ ವಿದ್ಯಾಪ್ರಿಯ ವಲ್ಲವನೇ ದಯಾ ಸಾಗರನೇ ಪ್ರತ್ಯಕ್ಷನಾಗು ತಂದೆ ಪ್ರತ್ಯಕ್ಷನಾಗು ಈ ನನ್ನ ತಪಸ್ಸಿಗೆ ಹೋಗ್ಬಿಟ್ಟು ಪ್ರತ್ಯಕ್ಷನಾಗು ನೀನು ಪ್ರತ್ಯಕ್ಷನಾಗದ ಹೊರತು ನಾನು ಈ ತಪಸ್ಸಿನಿಂದ ಮೇಲೆ ಹೇಳುವುದು ಓಂ ನಮೋ ಬ್ರಹ್ಮದೇವಾಯ ನಮಃ ಓಂ ನಮೋ ಬ್ರಹ್ಮದೇವಾಯ ನಮಃ ಎಲೆ ಭಕ್ತ ಶ್ರೇಷ್ಠ ನಿನ್ನ ತಪಸ್ಸಿಗೆ ಮೆಚ್ಚಿ ನಾನು ಪ್ರತ್ಯಕ್ಷನಾಗಿದ್ದೇನೆ ನೀನು ಬೇಕಾದ ವರವನ್ನು ಬೇಡಿಕೋ ಕೊಡಲು ನಾನು ಸಿದ್ಧನಿದ್ದೇನೆ ಬ್ರಹ್ಮದೇವ ಈ ಚತುರ್ದಶ ಭುವನ ಬ್ರಹ್ಮಾಂಡದಲ್ಲಿ ಎಲ್ಲಿಯೇ ಆಗಲಿ ಯಕ್ಷ ರಾಕ್ಷಸ ಕಿನ್ನರ ಕಿಂಪುರುಷರಿಂದ ಆಗಲಿ ಯಾವುದೇ ಅಸ್ತ್ರಶಸ್ತ್ರಗಳಿಂದಾಗಲಿ ಯಾವುದೇ ಪಶು ಪಕ್ಷಿಗಳಿಂದಾಗಲಿ ನನಗೆ ಮರಣ ಬಾರದಂತೆ ಅನುಗ್ರಹಿಸಿ ನನ್ನನ್ನು ಆಶೀರ್ವದಿಸು ತಂದೆ. ತಥಾಸ್ತು. ಹೋಗು ನಿಶುಂಬಾಸುರ ಹೋಗು, ನಿನಗೆ ಬೇಕಾದ ವರವನ್ನು ಕರುಣಿಸಿರೋನು. ಅಂತರಗಳನ್ನು ಪಡೆದ 14 ಲೋಕಗಳ ತತ್ತರಿಸಿ 14 ಲೋಕಗಳ ತತ್ತರಿಸಿ 14 ಲೋಕ ತತ್ತರಿಸಿ 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 ಮಹಾರಾಜಾದಿರಾಜ ರಾಜ ಪರಮೇಶ್ವರ ಪರಮ ಧರ್ಮವತಾರ ದಾನವ ವಂಶಾಭರಣ ತ್ರಿಲೋಕಭೂಷಣ ಸರ್ವ ರಾಕ್ಷ ವಂದಿತ ಶ್ರೀ ಶ್ರೀ ಶುಂಭ ನಿಶುಂಭ ಚಕ್ರವರ್ತಿಗಳಿಗೆ ಬಹುಪರಾಕ್ ಬಹುಪರಾಕ್ ಬಹುಪರಾಕ್.
ಬ್ರಹ್ಮೋತ್ಸವದ ನರ್ತಕಿಯಲ್ಲಿ ಬರಿ ಮಾಡಿ ಬಾಳಿನ ರಸಮಯ ಸಮಯವಿದೆ, ಬಾಳಿನ ರಸಮಯ ಸಮಯವಿದೆ, ಇದುವೇ ಗಂಧರ್ವ ಕಾನಸುದೆ, ಇದುವೇ ಗಂಧರ್ವ ಕಾನಸುದೆ, ಬಾಳಿನ ರಸಮಯ ಸಮಯವಿದೆ. ಬಲೆ 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 ಅಣ್ಣ ನೀನೆ ಸಕಲ ಕಲಾ ವಿಶಾರದೆ, ನೀನೆ ಸಕಲ ಕಲಾ ವಿಚಾರ, ನಯನ ಮನೋಹರ ನಾಟ್ಯವಿದೆ, ನಯನ ಮನೋಹರ ನಾಟ್ಯವಿದೆ, ಕಿವಿಗಿಂಪಿನ ನವ ಗಾನಸುಧೆ, ಕಿವಿಗಿಂಪಿನ ನವ ಗಾನಸುಧೆ, ಬಾಳಿನ ರಸಮಯ ಸಮಯವಿದೆ. ಸುರ ಸಂಗೀತವನಾಡಿ ಸಪ್ತ ಸ್ವರ ಸಂಯೋಜನೆ ಮಾಡಿ, ಸಹೋದರ ಅಣ್ಣ ಸುರ ಸಂಗೀತವನಾಡಿ ಸಪ್ತ ಸ್ವರ ಸಂಯೋಜನೆ ಮಾಡಿ, ಶ್ರುತಿ ರಾಗ ತಾಳ ಲಯವೆಲ್ಲ ಸೇರಿ, ಶ್ರುತಿ ರಾಗ ತಾಳ ಲಯವೆಲ್ಲ ಸೇರಿ, ನಾದದ ಮೋದದಿ ಮೈಮನ ಸೆಳೆಯುತ್ತ, ನಾದದ ಮೋದದಿ ಮೈಮನ ಸೆಳೆಯು ಶೃಂಗಾರ ರಸದ ನಿಲಯ ಮಂದಿರ ಮಧುರ ವಿಲಾಸ, ಶೃಂಗಾರ ರಸದ ನಿಲಯ ಮಂದಿರ ಮಧುರ ವಿಲಾಸ, ಇದವ ಮರಸಿ ತೋರುವ ವಿಲಾಸದೊಳು ವಿರಾಜಿಸು ವಿರಾಜಿಸು, ಬಾಳಿನ ರಸಮಯ ಸಮಯವಿದೆ, ಇದುವೇ ಗಂಧರ್ವ ಕಾನಸುಧೆ, ಬಾಳಿನ ರಸಮಯ ಸಮಯವಿದೆ ಸಮಯವಿದೆ ಸಮಯವಿದೆ. ಸಂಬಾನಿ ಸುಂಬರಿಗೆ ಸಮರಾರು ದೊರೆಯೊಳಗೆ ಹೊರಪಡೆದ ನಮ್ಮಂತ ವೀರರಾಯರು,
ಶುಂಭ ನಿಶುಂಭರಿಗೆ ಸಮರಾರು ಧರೆಯೊಳಗೆ ಹೊರ ಪಡೆದ ನಮ್ಮಂತ ವೀರರಾರಿಯರು ಖಂಡಿಸಿದ ದೇವತರ ಗುಂಡಿಗೆಯ ಬಗೆದಿರುವೆ ಖಂಡಿಸಿದ ದೇವತರ ಗುಂಡಿಗೆಯ ಬಗೆದಿರು ತಪ್ಪಿದರ ವೈರಿಗಳ ಚಪ್ಪರಿಸಿಕೊಂಡೊಳಗೆ ತಪ್ಪಿದರ ವೈರಿಗಳ ಚಪ್ಪರಿಸಿದೊಳಗೆ ಹೊರದೀರರೆಂದೆನಿಸಿದರೆಯೊಳಗೆ ನೋಡಿರುವೆ ಧೀರರಿಗೆ ಸಮರೊಳಗೆ ಹೊರ ಪಡೆದ ನಮ್ಮಂತ ವೀರರಾರಿಯರು ಹೊರ ಪಡೆದ ನಮ್ಮಂತ ವೀರರಾರಿಯರು ಹೊರ ಪಡೆದ ನಮ್ಮಂತ ವೀರರಾರಿಯರು ಸಹೋದರನು ಶಂಭ ಅಣ್ಣ ಮಹಾರುದ್ರನು ಯಾರು ಎಲ್ಲಿಯೂ ಕಂಡರಿಯದಂತ ನನ್ನ ಅತ್ಯದ್ಭುತ ಕೋರಿಕೆಗಳಿಗೆ ತಾತಾಥೂ ಎಂದು ಬಿಟ್ಟನು. ಚಂಡ ಪ್ರಚಂಡ ದೌರ್ದಂಡರ ಹೋಗಿ ಬ್ರಹ್ಮಾಂಡವನ್ನೇ ಜಯಿಸಿ ನಮಗೆದುರಾದ ಅಧಮರನ್ನು ಸೆದೆ ಪಡೆದು ಮಹಾಪೌರುಷಶಾಲಿಗಳಾಗಿ 14 ಲೋಕಗಳನ್ನೇ ಧೂಳಿಪಟ ಮಾಡುವಂತ ನಮ್ಮ ಅತ್ಯಂತ ವೈಭವಕ್ಕೆ ಈ ಭುವನೋತ್ರಯದಲ್ಲಿ ನಮಗೆ ಸರಿ ಸಮಾನರು ಯಾರಿರೋರು ಸಹೋದರ? ನಿಜ ಅಣ್ಣ, ನಮ್ಮ ಮಹಾದಾರ್ಭಟಕ್ಕೆ ಅನೇಕ ಅರಸರು ಯಾದರೆ ಕಪ್ಪ ಕಾಣಿಕೆಗಳನ್ನು ತಂದೊಪ್ಪಿಸುವರು. ಅದು ಅಲ್ಲದೆ ನಮ್ಮ ವೈಭವದ ಬೇರೆ ದಿಕ್ಕುಗಳಲ್ಲಿ ಮಾರ್ಗರಿತಿರುವಾಗ ನಮ್ಮನ್ನೆದುರಿಸುವ ಧೀರನು ಈ ಬ್ರಹ್ಮಾಂಡದಲ್ಲಿ ಯಾರು ಇಲ್ಲವಲ್ಲ. ಈಗ ನಾವು ಈ ಬ್ರಹ್ಮಾಂಡದ ನಾಯಕರಾದೆವು. ಆದರೇನು ನಿಶುಂಭ ಅಣ್ಣ, ಎಷ್ಟೊಂದು ಇದ್ದರೂ ನನಗೇಕೋ ಸಮಾಧಾನವಿಲ್ಲ. ಏಕೆ ಸಹೋದರ? ಅಣ್ಣ, ಆ ಸ್ವರ್ಗಕ್ಕೂ ನಾವು ಅರಸಲಾಗಲೇಬೇಕು. ಆ ಇಂದ್ರನ ಪದವಿಯನ್ನು ಧ್ವಂಸಗೊಳಿಸಿ ಅಲ್ಲಿರುವ ಕಾಮಧೇನು ಅವನನ್ನು ಸ್ಥಾನಭ್ರಷ್ಟರನ್ನಾಗಿ ಮಾಡಿ ಅಲ್ಲಿರುವ ಕಾಮಧೇನು, ಕಲ್ಪವೃಕ್ಷ, ಐರಾವತ ಮುಂತಾದ ಸೌಭಾಗ್ಯ ರಾಶಿಗಳನ್ನು ಸೂರ್ಯಗೊಳ್ಳಬೇಕು. ಸೂರ್ಯ ದಿಕ್ಪಾಲಕರು ನಮ್ಮಡಿಯಾಳಾಗಬೇಕು. ದೇವತರು ಆದರಿ ಮಾಡಬೇಕು. ಇದೇ ಅಣ್ಣ ನನ್ನ ಮಹಾದಾಸೆ. ಇದಕ್ಕೆ ನಿನ್ನ ಇಚ್ಛೆ ಏನಣ್ಣ? ಸಹೋದರ ಅಣ್ಣ, ಬೇಷ್, ಸರಿಯಾದ ಆಲೋಚನೆ ಸಹೋದರ. ಈಗಲೇ ಮರೇಂದ್ರನಿರುವ ಅಮರಾವತಿಗೆ ಆದಮ್ಮ ಇಂದ್ರನನ್ನು ಕಾಲಿನಿಂದ ಹೊಡೆದು ಕೆಡವಿ ಅವನ ಸಿಂಹಾಸನಕ್ಕೆ ನಾವೇ ಅಧಿಪತಿರಾಗೋಣ. ಒಡಿ ಸಹೋದರ ರಥವನ್ನು ದುರೋಗ್ರಹದಿಂದ ದರೋಗ್ಯ ಕೇಳಿವೆ, ದುರೋಗ್ರಹದಿಂದ ದರೋಗ್ಯ ಕೇಳಿ ಸುರೋಗ್ಯಪನ ಗೆಲ್ವೆ, ಸಮರದಿ ಸುರೋಗ್ಯಪನ ಗೆಲ್ವೆ, ಸಮರದಿ ಸುರೋಗ್ಯಪನ ಗೆಲ್ವೆ. ವಿಜಯತೆಲೆಂದು ಕೊಡದಿರೆ ರೋಜವ, ವಿಜಯತೆಲೆಂದು ಕೊಡದಿರೆ ರೋಜವ ಒಂದು ವರ್ಣನೆನ್ನುವುದ ಒಂದು ವರ್ಣವೆನ್ನುತ್ತ ಹೃದಯ ತೊಂದನ ಮದವನ್ನು ಹೊರಿಸಿ ಮದೊಂದ ನಂಗೊಂಡ ವಿಧಾನ ಕೆಳೆಯಿತ ಸುದೇಯ ತೊಂದನ ಮದವನ್ನು ಮುರಿವೆ, ಸುರೋಗ್ಯಪನ ಗೆಲ್ವೆ, ಸಮರದಿ ಸುರೋಗ್ಯಪನ ಗೆಲ್ವೆ, ಸಮರದಿ ಸುರೋಗ್ಯಪನ ಗೆಲ್ವೆ. ಯಾರಲ್ಲಿ ನನ್ನ ಆಸ್ಥಾನದ ರಾಜನರ್ತಕಿಯನ್ನು ಬರಮಾಡಿ ನಿನಗೆ ಬಿಡು ಮೌನ ಜಾಣ ಬಯಸಿದೆನು, ಬಿಡು ಮೌನ ಜಾಣ ಬಯಸಿದೆನು, ಮನಸೋತೆನು ನಲ್ಲ ನಿನಗೆ ಬಿಡು ಮೌನ ಜಾಣ ಬಯಸಿದೆನು, ಬಿಡು ಮೌನ ಜಾಣ
ಅಮೋಘ ಅದ್ಭುತ ಯಾರು ಆಹಾ. ಪಡೆಯದ ಬಿಡುವು ರಮಣೀಯ ನನ್ನ ನಿನಗಾಗಿ ಕಾದಿದೆ ಬಾಳು. ಆಹಾ ಬಲೆ ಬಲ ಬಲ ಯಾರು ಪಡೆಯದ ಬಿಡುವು ಗೆಲುವು ನನ್ನ ನಿನಗಾಗಿ ಕಾದಿದೆ ಬಾಳು. ಹೌದು ನಡೆಯಲಿ ಏನು ನನ್ನಲ್ಲಿ ಹೀಗೀಗೆ ಈ ಕಣ್ಣಲ್ಲಿ ಹೀಗೀಗೆ ನರ್ತಕಿಯು ಸೊಗಸಾಗಿ ನರ್ತಿಸುತ್ತಿರುವಳು ಆಹಾ ಅನಸೋತೇನು ಎಲ್ಲ ನಿನಗೆ ಬಿಡುವೌನ ಜಾಣ. ಬಯಸಿದೆನು ಬಿಡುವೌನ ಜಾಣ. ಬಯಸಿದೆನು ಭಲೆ ನರ್ತಕಿ ಭಲೆ ಸೊಗಸಾಗಿದೆ ನರ್ತನ ಬಲ ಬಲ ಸೂಕ್ತವಾದ ಉಡುಗೊರೆಯನ್ನು ನೀಡುತ್ತಿದೆ ದೈನಿಕೆ ಮನದಲ್ಲಿ ಬಿಗುಮಾನ ನನ್ನ ನಿನಗಾಗಿ ಏಕೆ ಮನದಲ್ಲಿ ಬಿಗುಮಾನ ನನ್ನ ನಿನಗಾಗಿ ಕಾದಿದೆ ಬಾರ. ಈ ಕಣ್ಣಲ್ಲಿ ಕೊಲ್ಲದೆ ಹೀಗೇಕೆ ಈ ಕಣ್ಣಲ್ಲಿ ಕೊಲ್ಲದೆ ಹೀಗೇಕೆ ಭಲೆ ನರ್ತಕಿ ಭಲೆ ಮನಸೋತೇನು ಎಲ್ಲ ಅಮೋಘ ಬಿಡುವೌನ ನರ್ತನ ಜಾಣ. ಬಯಸಿದೆನು ಬಿಡುವೌನ ಜಾಣ. ಬಯಸಿದೆನು ಮನಸೋತೇನು ಧೀರನು ಶೂರನು ಧಾರುಣಿ ಗಂಭೀರನು ಧೀರನು ಶೂರನು ದಾರುಣಿ ಗಂಭೀರನು ವಧಿಸುವ ಶತ್ರುಗಳಂದದಿ ಬೇಗ ವಧಿಸುವ ಶತ್ರುಗಳಂದದಿ ಬೇಗ ಕಡಿದಿಡುತ್ತಲಿ ನಾಂಶಿರಗಳಲ್ಲೀಗ ಕಡಿದಿಡುತ್ತಲಿ ನಾಂಶಿರಗಳಲ್ಲೀಗ ಉರುಳಿಸುವೆ ನಾಂ ಕರಗಳ ಬೇಗ ಉರುಳಿಸುವೆ ನಾಂ ಕರಗಳ ಬೇಗ ಧೀರನು ಶೂರನು ಧಾರುಣಿ ಗಂಭೀರನು ಈ ಧಾರುಣಿ ಗಂಭೀರನು ಈ ಧಾರುಣಿ ಗಂಭೀರನು ದುಷ್ಟನಾದ ಮಹಿಷಾಸುರನನ್ನು ಸಂಹರಿಸಿದ ಆ ಅಂಬಿಕಾ ಮಾತೆಯ ಅನುಗ್ರಹದಿಂದ ಶತ್ರುಗಳು ಇನ್ನಿಲ್ಲವಾದರು. ಅದೂ ಅಲ್ಲದೆ ನಮ್ಮ ರಾಜ್ಯ ಕೋಶಗಳು ನಮ್ಮ ಸಕಲ ಸೌಭಾಗ್ಯಗಳು ನಮಗೆ ದೊರೆತವು. ಇನ್ನು ನಮಗೆ ಯಾರ ತೊಂದರೆಯೂ ಇಲ್ಲದಂತಾಯಿತು. ದಿಕ್ಪಾಲಕರಾದ ಅಗ್ನಿ ವಾಯು ವರುಣಾದಿಗಳೇ, ಈಗ ನಿಮ್ಮ ಕಾರ್ಯಗಳು ಹೇಗೆ ನಡೆಯುತ್ತವೆ ಎಂಬುದನ್ನು ತಿಳಿಸುವಿರಾ? ಸಂತೋಷ. ವರುಣ, ನಿನ್ನ ಕಾರ್ಯ ಹೇಗೆ ನಡೆಯುತ್ತಿದೆ? ಶಶಿಪತಿ, ಕಾಲ ಕಾಲಕ್ಕೆ ಮಳೆ ಬೆಳೆಯಾಗಿ ಜನರು ಉಂಡುಟ್ಟು ಸುಖವಾಗಿದ್ದಾರೆ. ಅಭಿಷೇಕಗಳು ಪುಣ್ಯ ಸ್ಥಾನಗಳಿಂದ ಇಡೀ ಭೂಮಂಡಲವೇ ಆನಂದದಿಂದ ನಲಿಯುತ್ತಿದೆ. ವಾಯು, ನಿನ್ನ ಕಾರ್ಯ ಹೇಗೆ ನಡೆಯುತ್ತಿದೆ? ಮಹೇಂದ್ರ, ನನ್ನ ಕಾರ್ಯವು ನಿರ್ಗಮನವಾಗಿ ನಡೆಯುತ್ತಿದೆ. ಭೂಮಂಡಲದಲ್ಲಿ ಸುಗಂಧ ದ್ರವ್ಯದೊಂದಿಗೆ ವಸುಧರೆಯು ನಳನಳಿಸುತ್ತಿದ್ದಾಳೆ. ಹಾಗಾದರೆ ನನ್ನ ಸೌಭಾಗ್ಯಕ್ಕೆ ಸರಿಸಮಾನರು ಇನ್ನೆಲ್ಲವಾಯಿತು. ನನ್ನ ಸೌಂದರ್ಯ ರತ್ನಗಳಾದ ರಂಭ, ಊರ್ವಶಿ, ಮೇನಕೆ,
ತಿಲೋತ್ತಮೆಯರಂತ ಮುಂತಾದ ಸುಂದರಿಯರೊಂದಿಗೆ ಸುಖ ಭೋಜನಗಳಿಂದ ಅಮೃತ ಪಾನಗಳಲ್ಲಿ ತೇಲಾಡುವೆನು. ತ್ರಿಭುವನಗಳಿಗೆ ಅಧಿಪತಿ ಎನಿಸೆ, ತ್ರಿಭುವನಗಳಿಗೆ ಅಧಿಪತಿ ಎನಿಸಿ ದಾನವ ಕುಲವನ್ನು ಸೆರೆಪಡೆಯುವೆನು, ದಾನವ ಕುಲವನ್ನು ಸೆರೆಪಡೆಯುವೆನು. ಸ್ವರ್ಗವನಾಳುವೆ ದರ್ಪದಿ ನರವೆ, ಸ್ವರ್ಗವನಾಳುವೆ ದರ್ಪದಿ ನರವೆ. ಧೀರನು ದೂರನು ದಾರುಣಿ ಗಂಭೀರನು, ಈ ದಾರುಣಿ ಗಂಭೀರನು, ಈ ದಾರುಣಿ ಗಂಭೀರನು. ಯಾರಿಗಾರೇನೋದ ಸರೆ ಸಮತಮಗೆ ಯಾರಿಗಾರೇನೋದ ಮರದಳು ಮೆರೆವೆ ಅಪಜಯ ಪಡೆವೆ. ಬರದಳು ಮೆರೆದೆ ಅಪಜಯ ಪಡೆವೆ. ನಾರದ ನಾದಿಯ ಹಾಡುವ ನಾರದ ನಾದಿಯ ಹಾಡುವ ಜಗದೀಶ ನಾಡುವ ಜಗವೇ ನಾಟಕ ರಂಗ, ನಾಟಕ ರಂಗ, ನಾಟಕ ರಂಗ. ನಾರಾಯಣ, ಪೂಜ್ಯರಿಗೆ ವಂದಿಸುವೆನು. ಮಹೇಂದ್ರ, ಈಗ ನೀನು ಕ್ಷೇಮವೇ? ಪೂಜ್ಯರೇ, ಕ್ಷೇಮವಲ್ಲದೆ ಮತ್ತೇನು ನಾರದರೆ ನನಗೇನು ಅಂತ ಕ್ಷೇಮ ಬರುತ್ತದೆ? ಬರುತ್ತದೆ ಬರುತ್ತದೆ, ಇಷ್ಟರಲ್ಲಿಯೇ ಅಂತಹ ಕ್ಷಾಮ ಬರುತ್ತದೆ. ಏನಂದಿರಿ ನಾರದರೆ, ನಮಗೇನು ಅಂತ ಕ್ಷೇಮ ಬರುತ್ತದೆ? ವೈರಿ ಎಂಬ ಮಹಾ ಕ್ಷಾಮ. ಪೂಜ್ಯರೇ, ತಾವು ವಿನೋದಕ್ಕಾಗಿ ಮಾತನಾಡಬೇಡಿ, ದಯವಿಟ್ಟು ನಿಜ ಸಂಗತಿಯನ್ನು ತಿಳಿಸಿ. ಮಹೇಂದ್ರ, ಇದು ವಿನೋದದ ಸಂಗತಿಯಲ್ಲ, ಕೇಳು. ಭೂಮಂಡಲದಲ್ಲಿ ಶುಂಭ ನಿಶುಂಭರೆಂಬ ಮಹಾಭಯಂಕರ ರಕ್ಕಸರು ಉದಿಸಿ ಹರ ಬ್ರಹ್ಮರಿಂದ ಅಮೋಘ ವರಗಳನ್ನು ಪಡೆದು ಕಠೋರರಾಗಿ ಸಕಲ ಬ್ರಹ್ಮಾಂಡವನ್ನೇ ಗೆದ್ದು ಈಗ ದೇವಲೋಕಕ್ಕೆ ಲಗ್ಗೆಡಬೇಕೆಂದು ಬರುತ್ತಿದ್ದಾರೆ. ಪೂಜ್ಯರೇ, ಅವರು ಆ ಮಹಿಷಾಸುರನಷ್ಟು ಕಠೋರರೇ? ಅಯ್ಯೋ ಮಹೇಂದ್ರ, ಆ ಮಹಿಷಾಸುರನಿಂದ ಮಹಾಬಲವುಳ್ಳವರು ಹಾಗೂ ಶಕ್ತಿಶಾಲಿಗಳು. ಶುಂಭನೆಂಬುವನೇ ಅರಸ, ಅವನಿಗೆ ಮಂತ್ರಿ ಎಂದರೆ ಮಹೇಂದ್ರ. ಅವನ ಸಹೋದರನಾದ ನಿಶುಂಭನೆಂಬುವನು. ಈಗ ಅವನು ಸ್ವರ್ಗಕ್ಕೆ ದಾಳಿ ಇಡುವುದರಲ್ಲಿ ಸಂದೇಹವೇ ಇಲ್ಲ. ಅಯ್ಯೋ ಪೂಜ್ಯರೇ, ಇನ್ನು ನಮ್ಮ ಗತಿ ಆ ಶಿವನೇ ಬಲ್ಲ. ಸುರದಿಕ್ಪಾಲಕರೇ, ನೀವೇಕೆ ಎದುರುತ್ತೀರಾ? ನಿಮ್ಮ ಇಂದ್ರನ ಕೈಯಲ್ಲಿ ವಜ್ರಾಯುಧವಿದೆಯಲ್ಲ. ಹೌದು ಹೌದು, ಅಗ್ನಿವರ್ಣಾದಿಗಳೇ ಹೆದರೆದಿರಿ. ಸುರದಿಕ್ಪಾಲಕರೇ ಹೆದರೆದಿರಿ. ಅವರೆಂತಹ ವೀರರೇ ಬಂದರು ಈ ನನ್ನ ವಜ್ರ ಕತ್ತಿಯಿಂದ ಜಳಪಿಸಿ ತತ್ತರಿಸುವಂತೆ ಮಾಡುವೆ. ಹೌದೌದೌದು ಮಹೇಂದ್ರ, ಹಿಂದೆ ನೋಡಲಿಲ್ಲವೇ ಮಹಿಷಾಸುರನ ಸಂಗಡ ಮಾಡಿದ ಯುದ್ಧವನ್ನು? ಏ ಮಹೇಂದ್ರ, ಸುಮ್ಮನೆ ನನ್ನ ಮುಂದೆ ನಿನ್ನ ಅಹಂಕಾರವನ್ನು ಹೇಳಬೇಡ. ಸುಮ್ಮನೆ ಎಲ್ಲರೂ ವೈಕುಂಠಕ್ಕೆ ಹೋಗಿ ಆ ನಾರಾಯಣನಿಗೆ ಈ ವಿಚಾರವನ್ನು ತಿಳಿಸಿ ನಡೀರಿ, ಹೋಗೋಣ. ಪೂಜ್ಯರೇ, ನನ್ನ ಪರಾಕ್ರಮದ ಬಗ್ಗೆ ಇಷ್ಟು ಅಸಡ್ಡೆಯಿಂದ ಮಾತನಾಡುತ್ತಿರುವರು. ನಾನು ಆಗ ವಿವೇಚನೆ ಇಲ್ಲದೆ ಯುದ್ಧ ಮಾಡಿದ್ದಕ್ಕೆ ಆಗಾಯಿತು. ಇನ್ನು ಹಾಗಾಗಲು ಬಿಡುವೆನೆ. ಇನ್ನು ನೋಡಿ ಈ ಅಮರೇಂದ್ರನ ಅಪರಿಮಿತ ಪರಾಕ್ರಮವನ್ನು. ದಾನವೇಂದ್ರ, ಮಹೇಂದ್ರ, ಹೌದು, ಮೊದಲು ಇಲ್ಲಿಂದ ಜಾಗೃತಿ ಹೊರಡಿ. ಆ ರಕ್ಕಸರೇನಾದರೂ ಇದ್ದಕ್ಕಿದ್ದಂತೆ ದಾಳಿ ಇಟ್ಟರೆ ನಾವೆಲ್ಲರೂ ಬಹು ಕಷ್ಟಗಳನ್ನು ಅನುಭವಿಸಬೇಕಾಗುತ್ತದೆ. ಮೊದಲು ಹೊರಡಿ ಇಲ್ಲಿದ್ದ. ನೀವೇ ಹೋಗಿ ಪೂಜ್ಯರೇ, ಅವರಂತಹ ರಕ್ಕಸರೇ ಬಂದರೂ ಸರಿಯೇ,
ನನ್ನ ಈ ವಜ್ರಾಯುಧದಿಂದ ಛಿದ್ರ ಮಾಡಲೇಬೇಕು. ಆ ದಾನವ ಕುನ್ನಿಗಳು ಈ ಅಮರೇಂದ್ರನನ್ನು ಏನು ಮಾಡಬಲ್ಲರು ಪೂಜ್ಯರೇ? ಈ ಅಮರೇಂದ್ರನನ್ನು ಗೆಲ್ಲುವುದು ಸಾಧ್ಯವಿಲ್ಲ. ಆಗ ವಿವೇಚನೆ ಇಲ್ಲದೆ ಯುದ್ಧ ಮಾಡಿದ್ದಕ್ಕೆ ಆಗಾಯಿತು. ಇನ್ನು ಹಾಗಾಗಲು ನಾನು ಬಿಡುವೆನೆ ಪೂಜ್ಯರೇ. ಜೈ ಸಿಂಹಾಸುರ ಚಕ್ರವರ್ತಿಗೆ. ಮಹೇಂದ್ರ, ಆ ರಾಕ್ಷಸನ ಆರ್ಭಟವನ್ನು ನಾನಿನ್ನು ಬರುತ್ತೇನೆ. ನಾರಾಯಣ ನಾರಾಯಣ ನಾರಾಯಣ. ಗೊಡಿಗಿನೊಬ್ಬರದ ಪಾದ ಸಿಡಿಲೊಡೆದು ಗೊಂಚಿಸಿದ ನಿಮಿಷೋಗ್ರದಿ ಓಡೋದು ಪುಡಿ ಪುಡಿಗಳಿವೆ ಸಮರದಲ್ಲಿ ಅಮರೇಂದ್ರ. ಎಲವೆಲವ ದುಷ್ಟದಾನವನೇ ಧೂರ ಧೂಳ್ಗೈವೆ ದುರ್ಮದ ದುಷ್ಟ. ಬಿಡು ಬಿಡು ದಡಿತನದ ಸಡಗರವ ನಡೆಪಿಸಿ ಬಿಡ ಬಿಡ ದಡಿತನದ ಸಡಗರವ ನಡೆಸ್ತಿವೆ ಸಂಧಿಸಿ ಸಮರದಲ್ಲಿ ನನಗೆ ಸಮರ ಅಮರೇಂದ್ರ. ಪರಿಪರಿಯ ಸಂಧಾನ ಮೆಸಗಿ ಪರಿಪರಿಯ ಸಂಧಾನ ಮೆಸಗಿ ಕೊಡುವೆ ಈ ಕ್ಷಣದಿ ಈ ನಿನ್ನ ಶಿರವ ಅರಿವೆ. ಕಾಣುತ್ತಿರುವ ಅಧಮ ದೇವೇಂದ್ರ, ಮೊದಲು ಬಿಡು ಈ ನಿನ್ನ ಸ್ವರ್ಗವನ್ನು. ಇಲ್ಲ ಹೋದರೆ ನಿನ್ನ ಮಸ್ತಕವು ಓಳಾದಿತು. ಮೊದಲವರಡು ರಣ ಹೇಳಿ. ಎಲೇ ದುಷ್ಟ ದೈತ್ಯನೆ, ದೇವ ದಾನವರಲ್ಲಿ ದೇವತೆಗಳಿಗೆ ಜಯ ಖಂಡಿತ, ನಿಮ್ಮಂತ ಪಾಪಾತ್ಮರಿಗೆ ಜಯವಿಲ್ಲ. ಸುಮ್ಮನೆ ಹಿಂದಿರುಗಿ ದುಷ್ಟರೇ. ವೃಥಾ ನನ್ನ ವಜ್ರಾಯುಧದ ಅಲುಕಿಗೆ ಸಿಕ್ಕಿ ನಿಮ್ಮ ರುಂಡಗಳನ್ನೇಕೆ ಕೊಡುತ್ತೇವೆ? ಈ ಸ್ವರ್ಗಾಧಿಪನನ್ನು ಗೆಲ್ಲುವುದು ಅಸಾಧ್ಯ. ಅಧಮ ದೇವೇಂದ್ರ, ರುದ್ರನಿಂದ ಬದ್ಧ ವರಗಳನ್ನು ಪಡೆದಿರುವ ಈ ಮಹಾದೈತ್ಯನ ಅಸ್ತ್ರಗಳಿಂದ ನಿನ್ನ ಮಸ್ತಕ ಓಳಾಗುವುದನ್ನು ಛಿದ್ರವಾಗುವುದನ್ನು ತಿಳಿದು ಸೋಮ್ಮನೆ ಸ್ವರ್ಗವನ್ನು ಬಿಟ್ಟು ಹೊರಡು ರಣ ಹೇಳಿ. ಲೇ ರಕ್ಕಸ, ಮೇಘ ಮಿಂಚುಗಳ ಅರಮನೆಯಲ್ಲಿ ಮಿಂಚಿಸಿ ಪಂಚಕಾಲದಲ್ಲಿ ಹೊಂಚು ಹಾಕಿ ನಿಮ್ಮಂತ ಕಡು ರಕ್ಕಸರನ್ನು ತರಿದುರುಳಿಸುವ ಈ ಮಹಾವಜ್ರಾಯುಧನಲ್ಲಿ ನಿನ್ನ ಅಹಂಕಾರವೇ ಮದಾಂಧ. ದೇವಕುನ್ನಿ ದೇವಧಮ ಸಕಲ ಭೂಮಂಡಲಗಳನ್ನು ದಗನೆ ಉರಿಸಿ ಜಗ ಜಲ್ಪ ಜೋಳೆಯಿಂದ ದೇವಲೋಕವನ್ನೇ ಭಸ್ಮ ಮಾಡುವ ಈ ಭಯಂಕರ ಭೀಕರ ಅಗ್ರ ಶೂರ ಶುಂಭನೆದರು ಯುದ್ಧ ಮಾಡುವೆ ಎಂಬ ದಾಂಧ. ನಾನು ಅಬ್ಬರಿಸಿ ಬೊಬ್ಬೆ ಇಟ್ಟು ಎಬ್ಬಲಿ ಅಂತ ಅದ್ಭುತ ವಸ್ತುಗಳನ್ನು ಕೈಯಲ್ಲಿಡಿದರೆ ಅವರು ಯಾರಾದಿಗಳ ಜರ್ಜರಿತರಾಗಿರುವಾಗ ಎನ್ನಂತವನು ನನಗೆ ಲೆಕ್ಕವೇ? ಬರೀ ಒಣ ಮಾತುಗಳಿಂದ ಅಬ್ಬರಿಸಿ ಬಬ್ಬಿರಿದರೆ ಇಲ್ಲಿ ಹೆದರುವವರು ಯಾರೂ ಇಲ್ಲ. ಓಂ ಸಿದ್ಧನಾಗು, ಸಿದ್ಧನಾಗು. ಪ್ರಚಂಡನಂತೆ ಯುದ್ಧಕ್ಕೆ ನಿಂತು ಚಂಡನಂತೆ ಪಲಾಯನವಾದನು ಈ ಏಡಿಯು ಸ್ವರ್ಗಾಧಿಪತಿಯಂತೆ ಸ್ವರ್ಗಾಧಿಪತಿ. ಸದಾ ಹೆಣ್ಣುಗಳ ತೋಳ್ ತಕ್ಕೆಯಲ್ಲಿ ಓಲಾಡಿ ಬೇರೆ ದೋಡಿದ ದಂಡ ಪಿಂಡದ ಉಂಡಾಡಿಯಾದ ಈ
ಬಂಡ ದೇವೇಂದ್ರನಿಗೆ ಯೋದ್ಧವಂತೆ ಯೋದ್ಧ ಸಹೋದರ. ಈ ನೀಚನ ಪಲಾಯನವಾದ ಮೇಲೆ ಈ ಸ್ವರ್ಗವು ನಮ್ಮದೇ ಆಯ್ತು. ಸ್ವರ್ಗಾಧಿಪತಿಗಳು ನಾವೇ. ಅಣ್ಣ, ಈ ಬಡ ದೇವತೆಗಳು ನಾವು ಹೇಳಿದ ಆಳುಗಳಂತೆ ಕಾರ್ಯ ಸಾಧಿಸಬೇಕು. ಆದರೆ ಈ ನೀಚರಲ್ಲ, ಪಲಾಯನವಾದರಲ್ಲ, ಏನು ಮಾಡುವುದು? ಅಷ್ಟ ತಾನೇ ಈಗ ಮಾಡುತ್ತಿರು ಎಲ್ಲ ಬಡ ದೇವತೆಗಳಿರೋ. ನೀವಾಗಿ ನನ್ನ ಮುಂದೆ ಬಂದು ನಿಲ್ಲಿವಿರೋ ಇಲ್ಲ ನಾನೇ ಬರಬೇಕು. ಜಯಚಂದ್ರ ಮೇಲಪ್ಪಣೆ. ಬಡ ದೇವೇಂದ್ರು ಮಹಾಪ್ರಭು, ಇನ್ನು ನೀನು ನನ್ನ ಅರಮನೆಯೊಳಗೆ ನಡೆಯಬೇಕು. ನನ್ನ ಆಜ್ಞೆಯನ್ನು ಪಾಲಿಸಬೇಕು. ಮಹದಾಜ್ಞೆ ದೈತ್ಯೇಂದ್ರ, ನಿನ್ನಿಚ್ಛೆ ಅಂತಾಗಲಿ. ಏನೋ ವಾಯು, ಮಹಾಪ್ರಭು. ನಮ್ಮ ಆಜ್ಞೆ ಅಂತ ನೀನು ಗಾಳಿ ಬೀಸಬೇಕು. ಅಪ್ಪಣೆ ಮಹಾಪ್ರಭು. ಎಲೇ ವಾಯು, ನಾನು ಹೇಳಿದ ಕಡೆಗೆ ನೀನು ಗಾಳಿ ಬೀಸಬೇಕು. ಎಲ್ಲ ಆಜ್ಞೆ ನಮ್ಮ ಆಜ್ಞೆ ಆಗಿ ಉರಿಯಬೇಕು. ಅಪ್ಪಣೆ. ಸಹೋದರ, ದೇವಲೋಕವನ್ನು ಜಯಿಸಿ ಅಮರಾಧಿಪತಿಗಳು ನಾವೇ ಆದೆವು. ಇಲ್ಲಿರುವ ಐಶ್ವರ್ಯ ವಸ್ತುಗಳು ನಮ್ಮವೇ. ಇನ್ನು ನಮ್ಮನ್ನೆದರಿಸಿ ಉಳಿಯೋರು ಈ ಬ್ರಹ್ಮ ಸೃಷ್ಟಿಯಲ್ಲಿ ಯಾರೂ ಇಲ್ಲದಂತಾದರೂ ಸಹೋದರ. ಹೌದಣ್ಣ, ಇನ್ನು ನಮ್ಮನ್ನೆದುರಿಸುವ ಧೀರನು ವೀರನು ಈ ಬ್ರಹ್ಮಾಂಡದಲ್ಲಿ ಯಾರು ಇಲ್ಲದಂತಾದರು. ದೇವಲೋಕಗಳಲ್ಲೆಲ್ಲ ಸೂರ್ಯಗೊಯ್ದು ಯಾರು ಇಲ್ಲ. ಆದರೆ ನನಗೆ ಸಮಾಧಾನವಿಲ್ಲ. ಏಕೆ ಏಕೆ ಸಹೋದರ ಈ ಪ್ರಲಾಪ ಹೇಳು. ಅಣ್ಣ, ಈ ಬ್ರಹ್ಮ ಸೃಷ್ಟಿಯು ನಮ್ಮ ಕೈಯಲ್ಲಿರಬೇಕು. ಬೇಸ್, ಬ್ರಹ್ಮದೇವನು ನಮ್ಮ ಆಜ್ಞೆಗೆ ಸೃಷ್ಟಿ ಕಾರ್ಯ ಮಾಡಬೇಕು. ಬ್ರಹ್ಮದೇವನು ನಮ್ಮ ಆಜ್ಞೆಯಂತೆ ಸೃಷ್ಟಿ ಕಾರ್ಯ ಮಾಡಬೇಕು. ಆ ಕಪಟಿ ವಿಷ್ಣುವನ್ನು ವೈಕುಂಠದಿಂದ ಓಡಿಸಬೇಕು. ಕೈಲಾಸಪತಿ ಶಂಕರನು ನಮಗೆ ಜ್ಞಾತಿಯಾಗಿರಬೇಕು. ಇದೇ ಅಣ್ಣ ನನ್ನ ಮಹಾದಾಸೆ. ಇದಕ್ಕೆ ನಿನ್ನ ಇಚ್ಛೆ ಏನಣ್ಣ? ಏನು ತ್ರಿಲೋಕಗಳೇ? ಹೌದು ಹೌದು, ತ್ರಿಮೂರ್ತಿಗಳನ್ನು ಜಯಿಸಿದರೆ ನಮಗೆದುರಾಗಿ ನಿಲ್ಲುವರು. ಈ ಚತುರ್ದಶ ಭುವನದಲ್ಲಿ ಯಾರೂ ಇಲ್ಲದಂತಾಗುವರು. ತ್ರಿಲೋಕಾಧಿಪತಿಗಳೇ ನಾವು, ಮೂರು ಲೋಕ ಭೀಕರರು ನಾವು, ನಾವೇ ರಕ್ಷಕರು, ಶಿಕ್ಷಕರು. ಅಣ್ಣ, ನಾನೇ ಹೋಗಿ ಇಡೀ ಬ್ರಹ್ಮಾಂಡವನ್ನೇ ಜಯಿಸುತ್ತೇನೆ. ಸತ್ಯಲೋಕದಿಂದ ಬ್ರಹ್ಮನನ್ನು ಓಡಿಸಿ ಇಡೀ ಬ್ರಹ್ಮಾಂಡವನ್ನೇ ಜಯಿಸುತ್ತೇನೆ. ನನ್ನನ್ನು ಆಶೀರ್ವದಿಸೋಣ. ಸರಿ ಸರಿ ಸಹೋದರ, ನಿನ್ನಿಚ್ಛೆಯಂತಾಗಲಿ. ದಿಗ್ವಿಜಯಶಾಲಿಯಾಗಿ ಹಿಂದಿರುಗು. ಕಡಿದಿಡುವೆ ಕಡಿದುತ್ತರ ಧರೆಯೊಳಗೆ ಕಡಿದಿಡುವೆ ಕಡಿದುತ್ತರ ಧರೆಯೊಳಗೆ ಕಡಿದಿಡುವೆ ಕಡಿದುತ್ತರ. ಕಡಿದಿಡುವೆ ಕಡಿದುತ್ತರ ಧರೆಯೊಳಗೆ ಕಡಿದಿಡುವೆ ಕಡಿದುತ್ತರ ಧರೆಯೊಳಗೆ ಕಡಿದಿಡುವೆ ಕಡಿದುತ್ತರ. ಲೋಕ ಕುಟ್ಟುವೆನು ಭೂಲೋಕ ಮೆಟ್ಟನ ಸುರಲೋಕ ಕುಟ್ಟುವೆನು ಭೂಲ ಕೆಟ್ಟಾಗಿ ಸುರವರದ ಕಟ್ಟಿಗಿದ ಬರದೆ ಕೆಟ್ಟಾಗಿ ಸುರವರದ ಕಟ್ಟಿಗಿದ ಬರದೆ ಕಡಿದಿಡುವ ಕಡಿದು